ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಜಾರಿ ಆದ್ಮೇಲೆ ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಅಂತ ಇರ್ತಕ್ಕಂಥವ್ರಿಗೆ ಅವರ ಉಪಜಾತಿಯನ್ನ ನಮೂದು ಮಾಡ್ಕೊಳ್ಳಿಕ್ಕೆ ಮಾನ್ಯ ತಹಸೀಲ್ದಾರ್ ಅವರು ಸರ್ಕಾರದ ಆದೇಶದ ಅನುಸಾರ ಪ್ರವರ್ಗ ಎ ಮಾದಿಗ, ಪ್ರವರ್ಗ ಬಿ ವಲಯ, ಪ್ರವರ್ಗ ಸಿ ಇತರೆ ಅಂತೇಳಿ ಪ್ರಮಾಣ ಪತ್ರಗಳನ್ನ ವಿತರಣೆ ಮಾಡಬೇಕಾಗಿದೆ. ಈಗ ಈ ಪ್ರಮಾಣ ಪತ್ರಗಳನ್ನ ತಕೊಳ್ಳಿಕ್ಕೆ ತುಂಬಾ ಸಮಸ್ಯೆ ಮಾಡ್ತಾ ಇದ್ದಾರೆ. ಯಾರು ಮಾಡ್ತಾ ಇರೋದು ಅಂತಂದ್ರೆ ಸಂಬಂಧಪಟ್ಟಂತಹ ರಾಜಸ್ವ ನಿರೀಕ್ಷಕರುಗಳು, ಅಂದ್ರೆ ರೆವಿನ್ಯೂ ಇನ್ಸ್ಪೆಕ್ಟರ್ಸ್ ಮತ್ತೆ ಗ್ರಾಮ ಲೆಕ್ಕಾಧಿಕಾರಿಗಳು. ಸರ್ಕಾರ ಏನು 8/10/2025 ಒಳ ಮೀಸಲಾತಿ ಜಾರಿ ಅನ್ವಯ ಪ್ರಮಾಣ ಪತ್ರಗಳನ್ನ ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಇರ್ತಕ್ಕಂಥ ಜನಾಂಗಗಳಿಗೆ ಅವರ ಉಪಜಾತಿಯನ್ನ ನಮೂದು ಮಾಡ್ಕೊಂಡು ಯಾವ ರೀತಿ ಪ್ರಮಾಣ ಪತ್ರವನ್ನ ಕೊಡಬೇಕು ಅಂತ ಹೇಳಿ 8/10/2025 ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಆ ಆದೇಶದಲ್ಲಿ ತುಂಬಾ ಸ್ಪಷ್ಟವಾಗಿ ಹೇಳ್ತಕ್ಕಂಥ ಮಾತೇನು ಅಂತಂದ್ರೆ, ಈಗಾಗಲೇ ಯಾರು ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಅಂತ ಸರ್ಟಿಫಿಕೇಟ್ ನ ಹೊಂದಿದಾರೋ ಅವರಿಗೆ ಒಂದು ಅಫಿಡವಿಟ್ ತಕೊಂಡು ಅವರ ಉಪಜಾತಿಗಳನ್ನ ನಮೂದು ಮಾಡಿ ಅವರ ಸರ್ಕಾರಿ ಉದ್ಯೋಗ ಮತ್ತು ಶಿಕ್ಷಣಕ್ಕೆ ಅನುಕೂಲವಾದ ರೀತಿಯಲ್ಲಿ ಅವರಿಗೆ ಆಯಾ ತಹಸೀಲ್ದಾರ್ಗಳು ಪ್ರಮಾಣ ಪತ್ರವನ್ನು ವಿತರಣೆ ಮಾಡಬೇಕು ಅಂತ ಹೇಳಿ ಆದೇಶ ಇದೆ ಸ್ಪಷ್ಟವಾಗಿ. ಆದ್ರೆ ಇವತ್ತು ಏನಾಗ್ತಾ ಇದೆ ಅಂತಂದ್ರೆ, ಎಲ್ಲಾ ತಾಲೂಕು ಕಚೇರಿಗಳಲ್ಲೂ, ಅದರಲ್ಲೂ ಟಿ.ನರಸೀಪುರ ತಾಲೂಕಿನಲ್ಲಿ ಇರ್ತಕ್ಕಂಥ 5 ಹೋಬಳಿಯ 5 ನಾಡು ಕಚೇರಿಗಳಲ್ಲಿ ಜನ ಬೆಳಿಗ್ಗೆ ಜಾವ 4 ಗಂಟೆಗೆ ಹೋಗಿ ಕ್ಯೂ ನಿಂತಿರತಕ್ಕಂಥ ಸ್ಥಿತಿ ನಿರ್ಮಾಣ ಮಾಡಿಟ್ಟಿದ್ದಾರೆ. ಕಾರಣ ಏನು ಅಂತಂದ್ರೆ, ಆ ಪ್ರಮಾಣ ಪತ್ರವನ್ನು ಕೊಡ್ಲಿಕ್ಕೆ ಈಗಾಗಲೇ ಆದಿ ಕರ್ನಾಟಕ ಅಂತ ಪ್ರಮಾಣ ಪತ್ರ ಇರ್ತಕ್ಕಂಥ ವ್ಯಕ್ತಿ, ಅವನ ಜಾತಿ ಪ್ರಮಾಣ ಪತ್ರ, ಅವರ ತಂದೆ ಜಾತಿ ಪ್ರಮಾಣ ಪತ್ರ, ಅವನ ಶಾಲಾ ದಾಖಲಾತಿ, ಅದ್ರ ಜೊತೆಗೆ ಅಕ್ಕಪಕ್ಕದ 5 ಜನರ ಹತ್ರ ಆಧಾರ್ ಕಾರ್ಡ್ ಜೆರಾಕ್ಸ್, ಅವ್ರ ಸಿಗ್ನೇಚರು ಮಹಾಜರ್ ಕೊಡ್ಬೇಕು, ಅವ್ರ ಸಿಗ್ನೇಚರ್ಗಳು ಹಾಕ್ಸ್ಕೊಡ್ಬೇಕು ಅಂತ ಹೇಳಿ ತುಂಬಾ ಹಿಂಸೆ ಕೊಡ್ತಾ ಇದ್ದಾರೆ ಜನಕ್ಕೆ. ಯಾರಿಗೂ ಸಕಾಲದಲ್ಲಿ ದೃಢೀಕರಣ ಪತ್ರಗಳು, ಜಾತಿ ದೃಢೀಕರಣ ಪತ್ರಗಳು ಸಿಗ್ತಾ ಇಲ್ಲ. ಈಗಾಗಲೇ ಪೊಲೀಸ್ ಇಲಾಖೆಗೆ ಅರ್ಜಿಯನ್ನ ಹಾಕ್ಲಿಕ್ಕೆ 3ನೇ ತಾರೀಕು ಕೊನೆ ದಿನವನ್ನ ನಿಗದಿ ಮಾಡಿದ್ದಾರೆ ಅಂತ ಹೇಳಿದ್ರು. ಆದ್ರೆ ಅರ್ಜಿ ಹಾಕ್ತಕ್ಕಂತ ನಿರುದ್ಯೋಗಿಗಳಿಗೆ ಯಾರು ಉದ್ಯೋಗವನ್ನು ಬಯಸಿ ನಾನು ಅರ್ಜಿನೇ ಹಾಕ್ಬೇಕು ಅಂತ ವರ್ಷಾನುಗಟ್ಲೆಯಿಂದ ಕಾಯ್ಕ ಕೂತಿದ್ದಾರೆ, ಅವ್ರಿಗೆ ದೃಢೀಕರಣ ಪತ್ರಗಳು ಸಿಕ್ಕರೆ ಅವರು ಇವತ್ತು ತುಂಬಾ ಪಶ್ಚಾತ್ತಾಪವನ್ನು ಪಡ್ತಕ್ಕಂಥ ಸ್ಥಿತಿಗೆ ಈ ತಾಲೂಕು ಆಡಳಿತ ತಂದಿರಿಸಿದ್ದಾರೆ. ಈ ಕೂಡಲೇ ಇವರು ಇದನ್ನ ಸರಿಪಡಿಸ್ಕೊಂಡು ವಿದ್ಯಾರ್ಥಿಗಳಿಗೆ ಮತ್ತೆ ಸರ್ಕಾರಿ ಉದ್ಯೋಗವನ್ನು ಬಯಸೋರಿಗೆ ಅರ್ಜಿಯನ್ನು ಹಾಕ್ಲಿಕ್ಕೆ ಸಕಾಲದಲ್ಲಿ ಒಳ ಮೀಸಲಾತಿ ಜಾರಿ ಅನ್ವಯ ಉಪಜಾತಿಗಳನ್ನ ನಮೂದು ಮಾಡಿ ಜಾತಿ ದೃಢೀಕರಣ ಪತ್ರವನ್ನ ಕೊಡ್ಲಿಲ್ಲ ಅಂತಂದ್ರೆ ಬೀದಿಗಿಳಿದು ಹೋರಾಟ ಮಾಡ್ತಕ್ಕಂಥ ಸ್ಥಿತಿ ನಿರ್ಮಾಣ ಮಾಡ್ತಾ ಇದ್ದಾರೆ. ದಯವಿಟ್ಟು ನಮ್ಮ ಸಮಾಜಗಳನ್ನ, ಎಡಗೈ ಸಮಾಜ ಆಗಿರ್ಲಿ, ಬಲಗೈ ಸಮಾಜ ಆಗಿರ್ಲಿ, ಅಥವಾ ಇತರೆ ಕೊಳಂಬಗಳಾಗಿರ್ಲಿ, ಯಾರನ್ನು ಬೀದಿಗೆ ಇಳಿಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಡಿ. ಮಾನ್ಯ ತಹಸೀಲ್ದಾರ್ ಅವರು ಸಂಬಂಧಪಟ್ಟ ಎಲ್ಲ ಅವರ ರಾಜಸ್ವ ನಿರೀಕ್ಷಕರು ಮತ್ತು ಗ್ರಾಮ ಲೆಕ್ಕಾಧಿಕಾರಿಗಳನ್ನ ಕರೆದು ಸಭೆಯನ್ನು ಮಾಡಿ ಈ ಕೂಡಲೇ ತೀರ್ಮಾನವನ್ನ ಮಾಡಿ ಅವರಿಗೆ ಜಾತಿ ದೃಢೀಕರಣ ಪತ್ರವನ್ನ ಬಹಳ ಸುಲಭವಾಗಿ ಸಿಕ್ಕೋ ರೀತಿಯಲ್ಲಿ ವ್ಯವಸ್ಥೆಯನ್ನ ಮಾಡಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಈಗ ಒತ್ತಾಯವನ್ನ ಮಾಡ್ತಾ ಇದ್ದೀನಿ.